ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಕೆಲವೊಂದು ವಿಷಯಗಳೇ ಹಾಗೆ ಕಾಲ ಕಳೆದ್ರು ಮನಸ್ಸಿನಲ್ಲೇ ಹಾಗೆ ಕೂತ್ಕೊಂಡು ಬಿಟ್ಟಿರತ್ತೆ. ಆವಾಗ ನೆನಪಾಗತ್ತೆ, ದುಃಖ ಬರುತ್ತೆ, ಎಲ್ಲವನ್ನ ಹೊರಗೆ ಹಾಕಬೇಕಾಗತ್ತೆ. ಅದರಲ್ಲೂ ಒಂದು ಏಜ್ ಆದಮೇಲೆ ಹಳೆದೆಲ್ಲ ನೆನಪಾಗ್ತಾನೇ ಇರುತ್ತೆ. ಅದೇ ಈಗಲೂ ಆಗಿರೋದು. ಪಾಪ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ನೋಡಿದರೆ ಮನಸ್ಸಿಗೆ ಕೆಲವು ಸಲ ತುಂಬ ಬೇಜಾರಾಗತ್ತೆ. ಈಗಂತೂ ವೇದಿಕೆಯಲ್ಲಿ ಖರ್ಗೆಜಿ ಅವರು ಅತ್ತೇ ಬಿಟ್ಟರು ನೋಡಿ. ಕಾಂಗ್ರೆಸ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ, ಗಾಂಧಿ ಕುಟುಂಬದ ಮೇಲೆ ಇಡೀ ದೇಶದಲ್ಲಿ ಖರ್ಗೆ ಅವರಿಗೆ ಇರುವಂಥ ನಿಷ್ಠೆ ಯಾರಿಗೂ ಇಲ್ಲ ಬಿಡಿ. ಒಂದೊಂದು ಸಲ ಖರ್ಗೆ ಅವರ ಮೈಯಲ್ಲಿ ರಕ್ತನೇ ಹರಿತಾ ಇಲ್ವಾ ಅನ್ಸುತ್ತೆ. ಎಷ್ಟು ಅವಮಾನ. ರಾಹುಲ್ ಗಾಂಧಿ ಅವರ ಮನೆ ನಾಯಿಗೂ ಬಲಗೈಯಲ್ಲಿ ಬಾಯಿಗೆ ತುತ್ತಿಡ್ತಾರೇನೋ, ಆದರೆ ಖರ್ಗೆ ಅವರಿಗೆ ಎಡಗೈಯಲ್ಲಿ ಕೇಕ್ ತಿನ್ನಿಸ್ತಾರೆ. ಹೇಳ್ಕೊಳ್ಳೋದಕ್ಕೆ ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರು, ಆದರೆ ಗಾಂಧಿ ಕುಟುಂಬದ ಪಕ್ಕ ಧೈರ್ಯವಾಗಿ ಕೂರೋಕೆ ಅಧಿಕಾರ ಇಲ್ಲ. ಇವರಾದ್ರೂ ಬಿಡಿ, ವಯಸ್ಸಾಗಿದೆ ಅಂತ. ಇವ್ರ ಮಗ ಅವರಿಗೆ ರಕ್ತ ಬಿಸಿಯಾಗೋದಿಲ್ವಾ? ಅಪ್ಪನಿಗೆ ಆದ ಅವಮಾನದ ಬಗ್ಗೆ ಒಂದು ಮಾತಾಡೋದಕ್ಕೂ ಧೈರ್ಯ ಇಲ್ವಾ? ಖರ್ಗೆಗೇನ್ರಿ ರಾಷ್ಟ್ರಾಧ್ಯಕ್ಷರ ಹುದ್ದೆ ಇದೆ, ಆರಾಮಾಗಿದ್ದಾರೆ. ನೀವು ಸುಮ್ಮನೆ ಏನೇನೋ ಹೇಳ್ತಾ ಇದ್ದೀರಾ ಅಂದ್ರ? ನಾವಲ್ಲ ಸ್ವಾಮಿ, ಇದನ್ನ ಸ್ವತಃ ಖರ್ಗೆ ಸಾಹೇಬ್ರೆ ಕಣ್ಣೀರಿಡ್ತಾ ಹೇಳ್ಕೊಂಡಿರೋದು. 26 ವರ್ಷಗಳ ಹಿಂದೆ ತಮಗೆ ಕಾಂಗ್ರೆಸ್ ಮಾಡಿದ ಅನ್ಯಾಯವನ್ನ ನೆನಪು ಮಾಡಿಕೊಂಡು ಕಣ್ಣೀರಿಡ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ ಒಮ್ಮೆ. ಇಲ್ಲಿಂದ ನಾನು CLP ಲೀಡರ್ ಆಗಿ ಸರ್ಕಾರವನ್ನು ತರಕ್ಕೆ ಎಲ್ಲ ಪ್ರಯತ್ನ ಮಾಡಿದೆ. ಬಂತು ಸರ್ಕಾರ. ಬಂದ ಕೂಡಲೇ ನಮ್ಮ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು. ಅವರು ಅವಾಗ ಬಂದು ನಮಗೆ ಸೇರಿದ್ದೇ ಒಂದು 4 ತಿಂಗಳ ಮುಂಚೆ ಸೇರಿದ್ರು. ಇದು ನಮ್ಮ ಸೇವೆ ಎಲ್ಲ ಸ್ವಾಮೀಜಿ, ನಮ್ಮ ಸೇವೆ ಎಲ್ಲ ನೀರಾಗೋಯ್ತು ಪೂರ್ತಿ. ಇದು ಏನಪ್ಪ, 1 ವರ್ಷ ನಾವು ದುಡ್ದೇವೆ, 5 ವರ್ಷ ದುಡ್ದೇವೆ, 4 ತಿಂಗಳದಾಗ ಬಂದ ಮನುಷ್ಯನಿಗೆ ಸಿಕ್ತಲ್ಲ ಅಂತ ಅನಿಸ್ತು. ಹಂಗೆ ಅನೇಕ ಕಥೆಗಳವ, ಈಗ ಬೇಡ ಅದು ಹೇಳೋದು. ಅದಕ್ಕಾಗಿ ಎಲ್ಲಾನು ಹೇಳ್ಕೋತ ಒಂದೇ ದಿವಸ ಹೋದ್ರೆ ಚೆನ್ನಾಗಿರಲ್ಲ. 26 ವರ್ಷದ ಹಿಂದೆ ಆದಂಥ ಅನ್ಯಾಯದ ಕಥೆ ಇದು. ಪಾಪ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಕಾಂಗ್ರೆಸ್ ಪಕ್ಷಕ್ಕಾಗಿ ತುಂಬಾ ದುಡಿದಿದ್ರು. 1999ರಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಗೆದ್ದಾಗ ತಮ್ಮನ್ನ CM ಮಾಡ್ತಾರೆ, ನಾನು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ಅನ್ಕೊಂಡಿದ್ರು. ಆದರೆ ಸೋನಿಯಾ ಗಾಂಧಿ ಅವರು ದಲಿತರಾಗಿದ್ದಂಥ ಖರ್ಗೆ ಅವರಿಗೆ ಅವಮಾನ ಮಾಡಿ SM ಕೃಷ್ಣರನ್ನ ಮುಖ್ಯಮಂತ್ರಿ ಮಾಡ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಅದನ್ನ ನೆನಪು ಮಾಡಿಕೊಂಡು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ರು. 1-2 ಹನಿ ಕಣ್ಣೀರು ಕೆಳಗೆ ಬಿದ್ದಂಗೆ ಇತ್ತಪ್ಪ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕಾಂಗ್ರೆಸ್ನ 55 ವರ್ಷದ ಯುವರಾಜ ಒಂದು ಮಾತು ಹೇಳಿದ್ರು. हिंदुस्तान के OBC, हिंदुस्तान के दलित, हिंदुस्तान के आदिवासी और हिंदुस्तान के गरीब लोग, इनके लिए यह काम किया जा रहा है और हिंदुस्तान के गरीबों की जो हिस्सेदारी बनती है वो उनको मिलेगी और वो काम कांग्रेस करके दिखाएगी. ನೋಡಿ, ರಾಹುಲ್ ಗಾಂಧಿಗೆ ಭಾಷಣದಲ್ಲಿ ದಲಿತರ ಮೇಲೆ ಎಷ್ಟೊಂದು ಕಾಳಜಿ ಇರುತ್ತೆ ಅಂತ. ಆದ್ರೆ ನಿಜವಾಗಿಯೂ ಅವರದ್ದೇ ಪಕ್ಷದ ದಲಿತ ನಾಯಕರ ಮೇಲೆ ಯಾಕಿಲ್ಲ? 5 ವರ್ಷ CLP ನಾಯಕರಾಗಿ ಸೇವೆ ಸಲ್ಲಿಸಿದ್ರು ಕೂಡ ಮಾನ್ಯ ಖರ್ಗೆ ಅವರನ್ನ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಮಾಡೇ ಇಲ್ಲ. ಇವತ್ತಿಗೂ ಅವರು ಹೆಸರಿಗಷ್ಟೇ ಕಾಂಗ್ರೆಸ್ ರಾಷ್ಟ್ರಾಧ್ಯಕ್ಷರು. ಅವತ್ತು ಹೇಳಿದ್ದನ್ನು ಕೇಳಿಸ್ಕೊಂಡಿಲ್ವಾ? ನಮ್ಮ ಕೈಯಲ್ಲಿ ಏನಿಲ್ಲ, ಎಲ್ಲ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಅಂತ. ನನ್ನ ಪಾತ್ರ ನೋಡಿನಿ, ನೀವೆಲ್ಲರೂ ಎಲೆಕ್ಟ್ ಮಾಡಿ ನನಗೇನು ಅಲ್ಲಿ ಕಳಿಸಿದ್ರಿ. ನಿಮ್ಮ ಆಶೀರ್ವಾದದಿಂದ ನಾನು ಅಲ್ಲಿ ಕೂತಿದ್ದೀನಿ. ನಾನು ಅವ್ರು ಹೇಳ್ದಂಗೆ ನಡ್ಕೊಳ್ಬೇಕು. ನಾನು ಅವ್ರು ಹೇಳ್ದಂಗೆ ನಡ್ಕೊಳ್ಬೇಕು. ನನ್ನ ಪಾತ್ರ ನೋಡಿನಿ, ನೀವೆಲ್ಲರೂ ಎಲೆಕ್ಟ್ ಮಾಡಿ ನನಗೇನು ಅಲ್ಲಿ ಕಳಿಸಿದ್ರಿ. ನಿಮ್ಮ ಆಶೀರ್ವಾದದಿಂದ ನಾನು ಅಲ್ಲಿ ಕೂತಿದ್ದೀನಿ. ನಾನು ಅವ್ರು ಹೇಳ್ದಂಗೆ ನಡ್ಕೊಳ್ಬೇಕು. ನಾನು ಅವ್ರು ಹೇಳ್ದಂಗೆ ನಡ್ಕೊಳ್ಬೇಕು. ಇದು ವಾಸ್ತವ. ಯಾರಿಗೆ ಯಾವುದೇ ಹುದ್ದೆ ಇದ್ರೂ ಕೂಡ ಕಾಂಗ್ರೆಸ್ನಲ್ಲಿ ಗಾಂಧಿ ಕುಟುಂಬ ಹೇಳ್ದಂಗೆ ಎಲ್ಲವೂ ನಡೆಯೋದು. 8 ವರ್ಷ ಸತತವಾಗಿ KPCC ಅಧ್ಯಕ್ಷರಾಗಿದ್ರು Dr. G. ಪರಮೇಶ್ವರ್ ಅವರನ್ನ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಮಾಡಲಿಲ್ಲ.
7 ಬಾರಿ ಸತತವಾಗಿ ಸಂಸದರಾದರು KH ಮುನಿಯಪ್ಪ. ಅವರನ್ನು ಕೂಡ ಕಾಂಗ್ರೆಸ್ ಪಕ್ಷ ಕನಿಷ್ಠ ಪಕ್ಷ ಕೇಂದ್ರದಲ್ಲಿ ಕ್ಯಾಬಿನೆಟ್ ದರ್ಜೆ ಮಂತ್ರಿಯೂ ಮಾಡಲಿಲ್ಲ. ಕುಂತಿ ಮಕ್ಕಳಿಗೆ ರಾಜ್ಯಭಾರ ಇಲ್ಲ ಅಂತ ಕೌರವರು ಮಾಡ್ದಂಗೆ ಆಯಿತು ಕಾಂಗ್ರೆಸ್ ಕತೆ. ಮತ್ತೆ ದಲಿತರ ಬಗ್ಗೆ ಪುಂಖಾನುಪುಂಖವಾಗಿ ಭಾಷಣ ಬೇರೆ ಮಾಡ್ತಾರೆ. ದಲಿತರ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಹೇಗಿದೆ ನೋಡಿ. ಸೀತಾರಾಮ್ ಕೇಸರಿ ಖರ್ಗೆ ಅವರಂಗೆ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆಗಿದ್ರು. ತೀರಾ ಬುಡಕಟ್ಟು ಜನಾಂಗದಿಂದ ಬಂದ ಸೀತಾರಾಮ್ ಕೇಸರಿ ಅವರನ್ನ ಇದೇ ಕಾಂಗ್ರೆಸ್ ಮತ್ತು ಸೋನಿಯಾ ಗಾಂಧಿ ಅವರು ಟಾಯ್ಲೆಟ್ನಲ್ಲಿ ಕೂಡಿ ಹಾಕಿದ ಪ್ರಸಂಗ ಕೂಡ ಇದೆ. ಮೋದಿ ಅವರು ಇದನ್ನೇ ಸಂಸತ್ನಲ್ಲಿ ಹೇಳಿದ್ದು. मैं जरा बताना चाहता हूं, कांग्रेस पार्टी के एक अध्यक्ष हुआ करते थे और वो अति पिछड़े समाज से आते थे. अति पिछड़े, पिछड़े भी नहीं, अति पिछड़े समाज से आते हुए उनके अध्यक्ष श्रीमान सीताराम केसरी जी, कैसा अपमान किया गया. कहते हैं बाथरूम में बंद कर दिया गया, उठा करके फुटपाथ पर फेंक दिया गया. अपनी पार्टी के संविधान में ऐसा कभी नहीं लिखा गया, लेकिन अपनी पार्टी के संविधान को न मानना, लोकतंत्र की प्रक्रिया को न मानना और पूरी कांग्रेस पार्टी पर एक परिवार ने कब्जा कर लिया. ಟಿ ಅಂಜಯ್ಯ ಆಂಧ್ರ ಪ್ರದೇಶದ ಕಾಂಗ್ರೆಸ್ ಮುಖ್ಯಮಂತ್ರಿ ಆದವರು. ಇದೇ ರಾಹುಲ್ ಗಾಂಧಿಯ ಅಪ್ಪ ರಾಜೀವ್ ಗಾಂಧಿ ಅವರು ವಿಮಾನ ನಿಲ್ದಾಣದಲ್ಲಿಯೇ ಅವಮಾನ ಮಾಡ್ತಾರೆ. ಕಾಂಗ್ರೆಸ್ ಕಚೇರಿಯಿಂದ ಅವರನ್ನ ಏನೋ ದೊಡ್ಡ ಅಪರಾಧ ಮಾಡಿರೋ ಅಪರಾಧಿ ಅನ್ನೋ ಹಾಗೆ ಹೊರಗೆ ಹಾಕ್ತಾರೆ. ನೆನಪಿರ್ಲಿ, ತೆಲಂಗಾಣದಲ್ಲಿ 17% ದಲಿತರು ಇದ್ದಾರೆ. ಆದರೆ ತೆಲಂಗಾಣ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ಯಾರನ್ನು ಆಯ್ಕೆ ಮಾಡಿಲ್ಲ. ಯಾಕೆ? ತಂದೆಯಂತೆ ಇವರು ದಲಿತ ವಿರೋಧಿಯ? ಖರ್ಗೆ ಅವರಿಗೆ ಹೆಜ್ಜೆ ಹೆಜ್ಜೆಯಲ್ಲೂ ಅವಮಾನ. ಯಾವಾಗಲೂ ರಾಷ್ಟ್ರದ ನ್ಯಾಯದ ಬಗ್ಗೆ ಉಪನ್ಯಾಸ ನೀಡುವಂಥ ಶ್ರೀ ರಾಹುಲ್ ಗಾಂಧಿ ಅವರೇ, ಈಗ ಹೇಳಿ, ಇದೇನಾ ನಿಮ್ಮ ನ್ಯಾಯ? ನಿಮಗೆ ದಲಿತರು ಅಂದರೆ ಕೇವಲ ಚುನಾವಣಾ ಭಾಷಣಗಳಿಗೆ ಅಷ್ಟೇ ಸೀಮಿತವಾ? ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಸಿಗೋದೇ ಇಲ್ವಾ? ಉತ್ತರ ಕೊಡಬಹುದಾ ರಾಹುಲ್ ಗಾಂಧಿ ಅವರೇ? ಮಲ್ಲಿಕಾರ್ಜುನ ಖರ್ಗೆ ಅವರ ಈ ಬೇಸರದ ಮಾತಿನ ಹಿಂದೆ ಇನ್ನೊಂದು ಕಾರಣ ಕೂಡ ಇದೆ. ಎಲ್ಲೋ ಒಂದು ಕಡೆ ಇದನ್ನ DK ಶಿವಕುಮಾರ್ ಅವರಿಗೆ ಕಿವಿ ಮಾತು ಹೇಳ್ದಂಗೆಯೂ ಇತ್ತು, ಸಿದ್ದರಾಮಯ್ಯನವರಿಗೆ ಚುಚ್ಚಿದಾಗೆಯೂ ಇತ್ತು. ನಾನು ಕೂಡ ನಿನ್ನ ಹಾಗೆ ಪಕ್ಷಕ್ಕೆ ದುಡಿದೆ, ಪಕ್ಷವನ್ನು ಅಧಿಕಾರಕ್ಕೂ ತಂದೆ, ಆದರೆ ಯಾರೋ ಕಾಂಗ್ರೆಸ್ ಪಕ್ಷ ಸೇರ್ಕೊಂಡವರಿಗೆ ಅಧಿಕಾರ ಸಿಕ್ತು ಅಂತ. ಈಗಲೂ ಅದೇ ಅಲ್ವಾ ಆಗಿದ್ದು? DK ಶಿವಕುಮಾರ್ ಮೂಲ ಕಾಂಗ್ರೆಸ್ಸಿಗ, ಪಕ್ಷಕ್ಕಾಗಿ ದುಡಿದವರು, ಆದರೆ ಅಧಿಕಾರ ಸಿಕ್ಕಿದ್ದು ಮಾತ್ರ ಸಿದ್ದರಾಮಯ್ಯನವರಿಗೆ. ಖರ್ಗೆ ಸಾಹೇಬ್ರೆ, ಒಂದು ಬೇಸರ ಏನು ಗೊತ್ತಾ? ನೀವಂತೂ ಗಾಂಧಿ ಕುಟುಂಬಕ್ಕೆ ಗುಲಾಮರಂತೆ ಆಗ್ಬಿಟ್ರಿ. ಅಟ್ಲೀಸ್ಟ್ ನಿಮ್ಮ ಮಗನಿಗಾದ್ರೂ ಬುದ್ಧಿ ಹೇಳ್ಬಹುದಿತ್ತು. ನನ್ನ ಹಾಗೆ ನೀನು ಆಗಬೇಡ, ನೀನು ಎಷ್ಟು ಮಾತಾಡಿದ್ರು, ಎಷ್ಟು RSS ಹಾಗೂ ಮೋದಿ ಅವರನ್ನ ಬೈಕೊಂಡ್ರು, ನಿನ್ನನ್ನ ರಾಜ್ಯದ CM ಮಾಡಲ್ಲ ಅಂತ. ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಪಾಪ ತುಂಬಾ ಆಸೆಯಲ್ಲಿ ಇದ್ದ ಹಾಗೆ ಇದೆ. ನನ್ನಪ್ಪ ಪಕ್ಷಕ್ಕಾಗಿ ನಿಯತ್ತಾಗಿ ಇಷ್ಟೆಲ್ಲ ದುಡಿದಿದ್ದಾರೆ, ಸೊ ನನಗೂ ಏನಾದರೂ ಚಾನ್ಸ್ ಸಿಗಬಹುದು. ಆ್ಯಂಡ್ ನಾನು ಹೀಗೆಲ್ಲ BJP, ಮೋದಿ, RSSಗೆ ಬೈದ್ರೆ ಖುಷಿಯಾಗ್ಬಿಟ್ಟು ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿ ಮಾಡಿಬಿಡಬಹುದು ಅಂತ. ಆ ಭ್ರಮೆಯಲ್ಲಿ ಏನಾದರೂ ಇದ್ರೆ ಅವರನ್ನು ಒಮ್ಮೆ ಎಚ್ಚರ ಮಾಡಬೇಡಿ. ಇವತ್ತು ನೀವು ಕಣ್ಣೀರಿಟ್ಟ ಹಾಗೆ ನಾಳೆ ಒಂದಿನ ನಿಮ್ಮ ಮಗನಿಗೂ ವಯಸ್ಸಾಗಿ ಅವರು ಕಣ್ಣೀರಿಡೋದು ಬೇಡ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.